ರಸ್ತೆಯಲ್ಲಿ ಬಿದ್ದ ಮಣ್ಣನ್ನು ತೆರವುಗೊಳಿಸುವ ವಿಚಾರದಲ್ಲಿ ನಡೆದ ಗಲಾಟೆಯಲ್ಲಿ 3 ಗಾಯಗೊಂಡ ಘಟನೆ ಹುಣಸೂರಿನಲ್ಲಿ ನಡೆದಿದೆ. ಸಾಕಮ್ಮರವರಿಗೆ ಸೇರಿದ ಖಾಲಿ ಸೈಟಿನಲ್ಲಿ ಮಣ್ಣು ಸುರಿಯಲಾಗಿತ್ತು. ಇದರಲ್ಲಿ ಸ್ವಲ್ಪ ಮಣ್ಣು ರಸ್ತೆಯಲ್ಲಿ ಹರಡಿತ್ತು. ಇದನ್ನು ತೆರವುಗೊಳಿಸುವಂತೆ ಶಿವಕುಮಾರ್ ಹಾಗೂ ವಿದ್ಯಾ ಕಿರಿಕ್ ತೆಗೆದಿದ್ದರು. ಈ ಸಂಬಂಧ ಶುರುವಾದ ಗಲಾಟೆಯಲ್ಲಿ ಸಾಕಮ್ಮ, ಶ್ರೀನಿವಾಸ್ ಹಾಗೂ ರಮೇಶ್ ನಾಯಕ್ ಮೇಲೆ ಹಲ್ಲೆ ನಡೆದಿದೆ. ಈ ಸಂಬಂಧ ಹಲ್ಲೆ ನಡೆಸಿದ ದಂಪತಿಗಳಾದ ಶಿವಕುಮಾರ್ ಹಾಗೂ ವಿದ್ಯಾ ವಿರುದ್ಧ ಹುಣಸೂರು ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಮೇಶ್ ನಾಯ್ಕ ಅಂತ ಇಲ್ಲೇ ಹುಣಸೂರಿಗೆ ನಮ್ಮ ಅತ್ತೆ ಮನೆಗೆ ಬಂದಿದ್ದ ಗ್ರೂಪ್ ಟೆಸ್ಟ್ಗೆ ಅಂತ. ಆದರೆ ಆ ಸಾಮಾನು ಏನಂತ ತಂದು ಮಡಗ್ತಿದ್ದೋ ಮಣ್ಣು ಎತ್ತಾಕಂತ ಹೋಯ್ತಿದ್ದಾಗ ಬಂದು ಬೋಯ್ತಾಡ್ತಿದ್ರು ಎತ್ತಾಕೆ ಅಂತ ಬೈತಿದ್ದಾಗ ಬಂದು ನಿನ್ನ ನಾಯ್ಕ ನೀನು ಎತ್ತಿನ ಹಾಕಿ ನಿನ್ನ ತಾಯಿನ ಹಾಕಿ ನಿನ್ನ ಜಾತಿನ ಹಾಕಿ ಎಲ್ಲ ಬೈತಿದ್ರು. ಹಿಡ್ಕೊಂಡು ಎಲ್ಲರೂ ನನ್ನ ತಲೆಬುಡೆಗೆಲ್ಲ ಹೊಡೆದಾಕ್ತರು, ರಾಡು ಇಟ್ಕೆಲಿ ಹೊಡೆದ್ರು. ನಮ್ಮ ಅತ್ತೆ ಜ್ಞಾನ ತಪ್ಪಿದ್ದೋದಾಗ ಹಿಂದ್ಗಡೆ ನಮ್ಮ ಅಣ್ಣಂಗೆ ಸೀನಿಗೆ ಇಟ್ಕೆಲಿ ಹೊಡೆದ್ರು. ನಾನು ನಮ್ಮ ಅಣ್ಣ ಇಟ್ಕೊಳಕ್ಕೆ ಹೋದಾಗ ಹಿಂದ್ಗಡೆಯಿಂದ ರಾಡ್ಗಳು ಹೊಡೆದ್ರು. ಯಾರು ಹೊಡೆದಿದ್ದು? ಶಿವಕುಮಾರ, ಆಮೇಲೆ ವಿದ್ಯಾ, ಆಮೇಲೆ ಇವರು. ಯಾವ್ದ್ರಲ್ಲಿ ನೋಡಿದ್ರು ನಿನಗೆ? ರಾಡಲ್ಲಿ. ಎಷ್ಟು ಗಂಟೆಯಲ್ಲಿ? ಒಂದು 5:15. 5:15. ಯಾವಾಗ ಆಗಿದ್ದು? 5:15. ಯಾವಾಗ? ಮಂಗಳವಾರ. ನನ್ನ ಹೆಸರು ಶ್ರೀನಿವಾಸ್ ನಾಯ್ಕ ಅಂತ, ನಮ್ಮೂರು ಕಲ್ಕುಂಟಿ ಅಂತ. ಹಾಲನ್ ಡೈರಿ ಸೆಕ್ರೆಟ್ರಿ ವಿದ್ಯಾ ಮತ್ತು ಶಿವಕುಮಾರು ಕುಳ್ನಸ್ಯ ಸೇರಿಸಿ ಗುಂಡೆ ಹೊಡೆದಿದ್ದಾರೆ ರಾಡು ಇಟ್ಕೆಲಿ. ಆಮೇಲೆ ನಮ್ಮ ಅಮ್ಮಗೂ ಹೊಡ್ತಿದ್ದಾರೆ, ನಮ್ಮ ತಮ್ಮಗೂ ಹೊಡ್ತಿದ್ದಾರೆ.